ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ವಿಡಿಯೋ ಕ್ಲಾಸಿಗೆ ಸ್ವಾಗತ. ನಾನು ಈ ದಿನ ನಿರ್ದೇಶಾಂಕ ರೇಖಾಗಣಿತದ ಹಿಂದಿನ ವಿಡಿಯೋದಾಗ ನಾವೇನು ನೋಡಿದ್ವಿಪ್ಪ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತ ಅಂದರೆ ಏನು, ಆಮೇಲೆ ನಿರ್ದೇಶಾಂಕ ರೇಖಾಗಣಿತಕ್ಕೆ ಯಾವ ರೀತಿ ನಾವು ಪಿ ಆಫ್ ಎಕ್ಸ್ ವೈ ಸೊ ಪಾಯಿಂಟ್ಗಳನ್ನು ಯಾವ ರೀತಿ ಕಾರ್ಟೀಷಿಯನ್ ಪದ್ಧತಿಯಲ್ಲಿ ಕಾರ್ಟೀಷಿಯನ್ ಫಾರ್ಮುಲಾದಲ್ಲಿ ಯಾವ ರೀತಿ ಅವುಗಳ ಬಿಂದುಗಳನ್ನು ನಾವು ಜೋಡಿಸ್ತೇವೆ ಅನ್ನೋದನ್ನು ಗೊತ್ತಾಯಿತು. ಆಮೇಲೆ ತಿಳ್ಕೊಂಡಿದ್ದೇವೆ. ಸೊ ಫಸ್ಟ್ ಇಲ್ಲಿ ಎಷ್ಟು ಕಾರ್ಟೀಷಿಯನ್ ಪದ್ಧತಿಯಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೇವೆ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ದಾಗ ಎಷ್ಟು ಚತುರ್ಥಾಂಕಗಳದಾವಪ್ಪ ಅಂದ್ರೆ ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್ ಆ್ಯಂಡ್ ಥರ್ಡ್ ಕ್ವಾಡ್ರಂಟ್, ಲಾಸ್ಟ್ ಫೋರ್ತ್ ಕ್ವಾಡ್ರಂಟ್. ಸೊ ಇಲ್ಲಿ ನಮಗೆ ಎಕ್ಸ್ ಎಕ್ಸಿಸ್, ಎಕ್ಸ್ ಡ್ಯಾಶ್ ಎಕ್ಸಿಸ್, ವೈ ಎಕ್ಸಿಸ್, ವೈ ಡ್ಯಾಶ್ ಎಕ್ಸಿಸ್. ಸೊ ಇಲ್ಲಿ ನಮಗೆ ಏನಪ್ಪ ಅಂದ್ರೆ ಎಕ್ಸ್ ಡ್ಯಾಶ್, ಸೊ ಇದೇನಿರ್ತೈತ್ರಿ ಪಾಸಿಟಿವ್ ಇರ್ತೈತಿ. ಈ ಲೈನ್ ಎಲ್ಲ ಏನಪ್ಪ ಪಾಸಿಟಿವ್, ದಿಸ್ ಈಸ್ ಆಲ್ಸೋ ಪಾಸಿಟಿವ್. ವೈ ಎಕ್ಸ್ ಜಸ್ಟ್ ಏನಪ್ಪ ಅಂದ್ರೆ ಪಾಸಿಟಿವ್ ಲೈನ್ಸ್. ಸೊ ಇವೇನಪ್ಪ ಅಂದ್ರೆ ನೆಗೆಟಿವ್ ಲೈನ್ಸ್. ಸೊ ನೆಗೆಟಿವ್ it indicates y dash and x dash indicates negative lines. So they have negative numbers only. So this line contains negative lines. ಸೊ ಇಲ್ಲಿ ನಮಗೆ ಓ ಅಂತ ನಾನು ಬಿಂದು ಸೂಚಿಸಾಕತ್ತೇನಲ್ಲ, ಸೊ ಪ್ಲಸ್ ಮಾರ್ಕಲ್ಲಿ ನಡ್ಬರ್ಕ್ ಓ ಅಂದ್ರೆ ಏನಪ್ಪ ಅಂದ್ರೆ ಒರಿಜಿನ್ ಅಂತಂದಾಗ ಮೂಲ. ಸೊ ಇಲ್ಲಿ ಮೂಲದಾಗ ಎಕ್ಸ್ ಮತ್ತು ವೈ ಏನಾಗಿರ್ತಾವಪ್ಪ ಅಂದ್ರೆ 0 ಇರ್ತಾವೆ. ರೇಷಿಯೋ ಏನಪ್ಪ ಅಂದ್ರೆ 0. ಸೊ ಒಂದು ಪ್ರಶ್ನೆದಾಗ ಕೇಳ್ತಾರೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ತಿಳಿಸಿ. ಸೊ ಮೂಲ ಬಿಂದುವಿನ ನಿರ್ದೇಶಾಂಕ ಏನಿರ್ತೈತಪ್ಪ ಅಂದ್ರೆ ಎಕ್ಸು 0 ಇರ್ತೈತಿ, ವೈನು 0 ಇರ್ತೈತಿ. ಸೊ ಇದು ಸ್ಟಾರ್ಟ್ ಆಗಬೇಕಾದ್ರೆ ನಾವೀಗ ಮನೆಯಿಂದ ಬಿಡಬೇಕಾದ್ರೆ ನಮ್ಮ ವೇಗವನ್ನು ಅಳಿಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ 0. ಸೊ ಇಲ್ಲಿ ನಮಗೇನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇವು 4 ಲೈನ್ಸ್ ಹೊಂಟಾವಲ್ಲ ಅಪೋಸಿಟ್ ಡೈರೆಕ್ಷನ್ನಾಗ. ಸೊ ಆ 4 ಲೈನ್ಗಳದ ಮೂಲ ಏನಪ್ಪ ಅಂದ್ರೆ 0 ಆಗಿರ್ತೈತಿ. ಸೊ ಇಲ್ಲಿಂದ ಚಾಲು ಆಗೇನಪ್ಪ ಅಂದ್ರೆ +1 +2 +3 +4, ತಳಗಡೆ ಹೋದ್ರೆ -1 -2 -3 -4. ಸೊ ಇದನ್ನ ನೋಡ್ಬೇಕಾದ್ರೆ ಭೂಮಿಯ ಮೇಲ್ಭಾಗದಿಂದ ಮೇಲ್ಗಡೆ ಹೋದಂಗ ಪ್ಲಸ್. ಸೊ ಕೆಳಗಡೆ ಹೋದಂಗ ನೆಗೆಟಿವ್ ಲೈನ್ಸ್. ಸೊ ನೆಗೆಟಿವ್ ಏನಪ್ಪ ಅಂದ್ರೆ ಭೂಮಿಯ ಆಳಕ್ಕೆ ಹೋದಂಗ ನೆಗೆಟಿವ್ ಲೈನ್ಸ್. ಸೊ ಇದು ನಮಗೆ ಮೂಲ ಅನ್ಕೋಬೇಕ್ರಿ, ಭೂಮಿಯ ಮೇಲ್ಪದರು ಮೂಲವಾಗಿ ಅನ್ಕೋಬೇಕು. ಇಲ್ಲಿ ಓ ಅಂದ್ರೆ ಏನಪ್ಪಾ ಅಂದ್ರೆ ಒರಿಜಿನ್. ಸೊ ಮೂಲ ಬಿಂದುವಿನ ನಿರ್ದೇಶಾಂಕ 0. ಸೊ ಯಾವುದೋ ಒಂದು ನಮಗೇನಪ್ಪ ಅಂದ್ರೆ ಒಂದು ಪ್ರಶ್ನೆ ಕೇಳ್ತಾರೆ, ಮೂಲ ಬಿಂದುವಿನಿಂದ ಪಿ ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರೆ, ಎಷ್ಟು ದೂರದಲ್ಲಿದೆ. ಸೊ ಆ ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಅಂತಂದನ್ನ ನಮಗೆ ಕೇಳ್ತಾರ. ಸೊ ಆ ಮೂಲ ಬಿಂದುವಿನಿಂದ ಎಷ್ಟು ದೂರ ಐತಿ ಅನ್ನೋಕೆ ನಮಗೊಂದು ಇಕ್ವೇಶನ್ ಐತ್ರಿ, ದೂರ ಕಂಡು ಹಿಡಿಯುವ ನಿರ್ದೇಶಾಂಕದಲ್ಲಿ ದೂರ ಮತ್ತು ಅವುಗಳ ವಿಸ್ತೀರ್ಣ, ತ್ರಿಭುಜಗಳ ವಿಸ್ತೀರ್ಣ, ಆಮೇಲೆ ಒಂದು ರೇಖೆ ಐತಿ, ಆ ರೇಖೆಯ ಮಧ್ಯ ಬಿಂದು ಕಂಡು ಹಿಡಿಯೋದು, ಆಮೇಲೆ ರೇಖೆಯ ಮಧ್ಯದ ಬಿಂದು ಅಷ್ಟೇ ಅಲ್ಲದೆ ರೇಷೋಸ್ನೇ ಕಟ್ಟಾಗಿರ್ತಾವ್ರಿ, 3:2 4:5. ಸೊ ಆ ರೇಷೋದಾಗ ಕಟ್ಟಾಗಿದ್ದು ಸತ್ಯ ನಾವೇನಪ್ಪ ಅಂದ್ರೆ ಆ ಬಿಂದುವಿನೂ ನಾವು ಕಂಡು ಹಿಡಿಬೋದ್ರಿ. ಸೊ ವಿಭಾಜಕ ಬಿಂದುವನ್ನು ನಾವು ಕಂಡು ಹಿಡಿಬೋದು, ಸೆಕ್ಷನ್ ಫಾರ್ಮುಲಾ ಅಂತ ನಾವು ಕರಿತೇವೆ. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ದಾಗ ಸೊ 4 ಚತುರ್ಥಾಂಕದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಸೊ 4 ಚತುರ್ಥಾಂಕಗಳನ್ನು ವಿಭಾಗಿಸಿದಾಗ ಎಕ್ಸ್ ಮತ್ತು ವೈ ಕನ್ಸಿಡರೇಷನ್ ಮಾಡಿದಾಗ ನಮಗೆ ಫಸ್ಟ್ ಕ್ವಾಡ್ರಂಟ್ದಾಗ ಏನಿರ್ತೈತ್ರಿ, ಎಕ್ಸ್ನು ಪಾಸಿಟಿವ್ ವೈನು ಪಾಸಿಟಿವ್ ಇರ್ತೈತಿ. ಸೊ ಸೆಕೆಂಡ್ ಕ್ವಾಡ್ರಂಟಿಗೆ ಹೋಗ್ತೇವ್ರಿ. ಸೆಕೆಂಡ್ ಕ್ವಾಡ್ರಂಟ್ನಾಗ ಎಕ್ಸ್ ನೆಗೆಟಿವ್ ಆಗಿಬಿಡ್ತಾನ, ಯಾಕೆ ಈ ಲೈನ್ ಬಂದ್ಬಿಡ್ತೈತ್ರಿ. ಸೊ ಈ ಲೈನ್ ಬರಂತಲೇ ನಮ್ಗೆ ಏನಾಕೈತಿ ಎಕ್ಸ್ ಈ ಟರ್ಮ್ಸ್ ಎಕ್ಸ್. ಸೊ ಈ ಟರ್ಮ್ಸ್ನಾಗ ವೈ ಪಾಸಿಟಿವ್ ಅದಾನ, ಎಕ್ಸ್ ನೆಗೆಟಿವ್ ಅದಾನ. ಸೊ ವೈ ಪಾಸಿಟಿವ್. ಸೊ ಥರ್ಡ್ ಕ್ವಾಡ್ರಂಟ್ನಾಗ ಬೋತ್ ಆರ್ ನೆಗೆಟಿವ್, ಎಕ್ಸ್ನು ನೆಗೆಟಿವ್ ಐತ್ರಿ. ಸೊ ಈ ಲೈನ್ಸ್ ಬರ್ತೈತಿ, ಈಚೆ ಕಡೆ ಲೈನ್ಸ್ ಬರ್ತೈತಿ. ಇಲ್ಲಿ ತಳಗಡೆ ಹೋದಂಗ ಆಮೇಲೆ ಅಂದಿರಿ, ತಳಗಡೆ ಹೋದಂಗ ಏನಪ್ಪ ಅಂದ್ರೆ ನೆಗೆಟಿವ್ ಬರ್ತೈತಿ. ಸೊ ಎಕ್ಸ್ನು ನೆಗೆಟಿವ್, ವೈನು ನೆಗೆಟಿವ್. ಆಮೇಲೆ ಲಾಸ್ಟ್ ಫೋರ್ತ್ ಕ್ವಾಡ್ರಂಟ್ ರೀ. ಸೊ ಎಕ್ಸ್ ಪಾಸಿಟಿವ್ ಹಾಕೋಣ, ಯಾಕಂದ್ರೆ ಈಚೆ ಕಡೆ ಸೈಡ್ ಬಂದ. ಸೊ ಈಚೆ ಕಡೆ ಬಂದಾಗ ಎಕ್ಸ್ ಏನಪ್ಪ ಎಕ್ಸ್ ಲೈನ್ ಏನೈತಿ ಪಾಸಿಟಿವ್ನಾಗ ಐತಿ.
So x is positive, y is negative. So this is the recap of old video. So ನಾವು ಈಗ ಏನಪ್ಪ ಅಂದ್ರೆ ಈಗೆಲ್ಲ ಇವನ್ನ ಹಿಂದಿನ ವಿಡಿಯೋದಾಗ ಚರ್ಚೆ ಮಾಡೀನಿ. ಆದ್ರೂ ನಿಮ್ಗೆ ಏನಪ್ಪ ಅಂದ್ರೆ ಈಗ ಮುಂದೆ ನಾ ತೆಗೆದುಕೊಳ್ಳುವಂತಹ ವಿಷಯಕ್ಕೆ ಪೂರಕವಾದ ಒಂದು ಅಂಶಗಳನ್ನ ನಿಮಗೆ ರಿಕ್ಯಾಪ್ ಮಾಡ್ತಾ ಇದ್ದೆ. ಈಗ ನಾವು ಯಾವುದೋ ಒಂದು ಬಿಂದು ಕೊಟ್ಟರಪ್ಪ, ಈಗ ನಿಮ್ಗೆ ಹಿಂದಿನ ವಿಡಿಯೋದಾಗ ಹೇಳಿದ್ದೆ. ಸೊ -5 -8 5. ಸೊ ಇದು ಯಾವ ಕ್ವಾಡ್ರೆಂಟ್ ಬರ್ತೈತೆ ಅಂದ್ರೆ ಅಲ್ಟಿಮೇಟ್ಲಿ x ನೆಗೆಟಿವ್ ಐತಿ, y ಪಾಸಿಟಿವ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ರೀ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಮ್ಯಾಗ ಈ q ಏನಪ್ಪ ಅಂದ್ರೆ ಬಿಂದು ಲೊಕೇಟ್ ಆಗೈತಿ. ಸೊ ಅಲ್ಲಿ ಅದರದ ಪ್ಲೇಸ್ ಸಿಚುವೇಟ್ ಆಗಿರ್ತೈತಿ. ಹಾಗಾದ್ರೆ ನಾವು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಇಲ್ಲಿ ಒಂದು ಮೂಲ ಬಿಂದುವಿನಿಂದ ಈಗ ನಮಗೆ 10th ವಿದ್ಯಾರ್ಥಿಗಳಿಗೆ SSLC. ಸೊ SSLC ವಿದ್ಯಾರ್ಥಿಗಳಿಗೆ ಏನು ಕೇಳ್ತಾರಪ್ಪ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತಗಳನ್ನು ನೀವು ಈಗಾಗಲೇ ಗುರುತಿಸೋದು, ಆಮೇಲೆ ಯಾವ ಕ್ವಾಡ್ರೆಂಟ್ನಾಗ ಬರ್ತೈತಿ ಅನ್ನೋದನ್ನ ಹೇಳ್ತಿರ್ತೀರಿ. ಆದರೆ ನಾ ಆಗಲೇ ಒಂದು ಹೇಳಿದ್ನಿ ರೀ, ಮೂಲ ಬಿಂದುವಿನಿಂದ ಸೊ P 3 4. ಸೊ P 3 4 ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಾರೆ. ಸೊ ಇಲ್ಲ Q = -2 3 ಎಷ್ಟು ದೂರದಲ್ಲಿದೆ ಅಂತ ಕೇಳಿದಾಗ P 3 4. ಸೊ ಮೂಲ ಬಿಂದುವಿನಿಂದ
ಬಿಂದುವಿನಿಂದ ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ? ಹಾಗಂದ್ರೆ ಟೀಚರ್ ಇದರಲ್ಲಿ ದೂರ ಹೆಂಗೆ ಕಂಡುಹಿಡಿದ್ರಿ? ಬೇಗ ನಾವೀಗ ಸೈನ್ಸ್ನಾಗ ಕಲಿತಿರ್ತೇವೆ. ಎಷ್ಟು ದೂರ ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಪಾಯಿಂಟ್ದಿಂದ ಇನ್ನೊಂದು ಪಾಯಿಂಟಿಗೆ ಕ್ರಮಿಸುವ ಎಷ್ಟು ಕ್ರಮಿಸ್ತೈತಿ, ಟೈಮ್ ಎಷ್ಟು ತೊಗೊಂಡೈತಿ, ಆಮೇಲೆ ಅದರ ವೇಗ ಎಷ್ಟು, ಸೊ ಅಲ್ಲಿ ನಾವೆಲ್ಲ ಮೆಜರ್ ಮಾಡ್ತಿರ್ತೇವೆ ರೀ. ಇಲ್ಲೂ ಹೆಂಗೆ ಮಾಡೋದು? ಸೊ ನಿರ್ದೇಶಾಂಕ ರೇಖಾಗಣಿತದಲ್ಲಿ ದೂರ ಕಂಡುಹಿಡಿಯಲು ಒಂದು ಸೂತ್ರ ಐತ್ರಿ. ಸೊ ಆ ಸೂತ್ರ ಹೆಂಗೆ ಕ್ರಿಯೇಟ್ ಆಯ್ತು, ಆಮೇಲೆ ಅದನ್ನು ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡೋಣ. ಸೊ ಇಲ್ಲಿ ನಮಗೆ ನಿರ್ದೇಶಾಂಕ ರೇಖಾಗಣಿತದಾಗ ಸೊ ಇದು ಪಿ ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದೆ ಅಂತಂದಾಗ ಈಗ ನೆಕ್ಸ್ಟ್ ನಾವೇನಪ್ಪ ಸೊ ಇಲ್ಲಿ ಒಂದು ನಿರ್ದೇಶಾಂಕವನ್ನ ನಾವು ರಚನೆ ಮಾಡೋಣ. ಸೊ ಈ ನಿರ್ದೇಶಾಂಕದಲ್ಲಿ ಒಂದು ಬಿಂದು ಐತಿ. ಸೊ ಪಿ ಮತ್ತು ಕ್ಯೂ. ಸೊ ಪಿ ಮತ್ತು ಕ್ಯೂ x1 y1 x2 y2. ಸೊ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ನಾವು ದೂರ ಸೂತ್ರ ಹೆಂಗೆ ಬಂತು ಅನ್ನೋದನ್ನ ಇಲ್ಲಿ ಮೊದಲ ನೋಡೋಣ. ಸೊ y ಡ್ಯಾಶ್, ಸೊ x ಡ್ಯಾಶ್, ಸೊ x ಡ್ಯಾಶ್, y ಡ್ಯಾಶ್. ಸೊ ಈ ಪಾಸಿಟಿವ್ ನೆಗೆಟಿವ್ ಎಕ್ಸಸ್ಗಳು ನಿಮಗೆ ಗೊತ್ತಿರ್ತಾವೆ. ಸೊ ಇಲ್ಲಿ ಪಿ ಮತ್ತು ಕ್ಯೂ ಎರಡು ಬಿಂದು ಅದಾವೆ. ಸೊ ಪಿ ಮತ್ತು ಕ್ಯೂ ಅನ್ನ ಈ ಸೇರಿಸುವ ರೇಖೆಯ ಉದ್ದ ಎಷ್ಟು ಅಂತ ನಮಗೆ ಕೇಳ್ತಾರೆ. ಸೊ ಈ ಸೇರಿಸುವ ರೇಖೆ ಉದ್ದ ನನಗೆ ಗೊತ್ತಿಲ್ಲ. ಇದನ್ನ ಅಳಿಬೇಕಾದ್ರೆ ನಾ ಏನು ಮಾಡ್ತೇನಪ್ಪ ಅಂದ್ರೆ ಪಿ ಮತ್ತು ಕ್ಯೂಗಳನ್ನು ಎಕ್ಸ್ ಹಾರಿಜಾಂಟಲ್ ಎಕ್ಸಸ್, ಸೊ ಎಕ್ಸ್ ಅಕ್ಷಕ್ಕೆ ಸೇರಿಸೋಣ. ಸೊ ಎಕ್ಸ್ ಅಕ್ಷಕ್ಕೆ ಸೇರಿಸಿದಾಗ ನಮಗಿಲ್ಲಿ ಒಂದು ಏನಪ್ಪ ಅಂದ್ರೆ ಆಕೃತಿ ಉಂಟಾಯ್ತು. ಸೊ ನಾವೇನು ಮಾಡಿದ್ವಪ್ಪ ಅಂದ್ರೆ ಇದಕ್ಕೆ ಹೆಸರು ಕೊಡೋಣ OMN. ಸೊ MN PM perpendicular to OX ಅಂದ್ರೆ ಒರಿಜಿನದಿಂದ ಹಾರಿಜಾಂಟಲ್ ಲೈನಿಗೆ x ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಐತಿ. ಸೇಮ್ PM ಮತ್ತು QN ಪರ್ಪೆಂಡಿಕ್ಯುಲರ್ ಟು OX. ಸೊ ಎರಡು ಏನಪ್ಪ ಅಂದ್ರೆ x ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಆಗ್ಯಾವು. ಅಷ್ಟೇ ಅಲ್ಲದೆ PQR. ಸೊ P ಮತ್ತು PR perpendicular to QN. ಸೊ QN ಗೂ ಏನಪ್ಪ ಅಂದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ನಾವು ಹೇಳಿಬಿಟ್ಟಿದ್ದೇವೆ. ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ ಲಂಬ ರೇಖೆ. ಸೊ ಲಂಬ ರೇಖೆ ಒಂದು ವೇಳೆ ಬಂದಾಗ ಇಲ್ಲಿ ಲಂಬ ರೇಖೆ ಉಂಟಾಗೈತಿ ಅಂತಂದ್ರೆ ಇದು ಯಾವ ಆಕೈತಪ್ಪ ಅಂದ್ರೆ ವಿಕರ್ಣ ಅನಿಸ್ಕೊತೈತಿ. ಸೊ ವಿಕರ್ಣ. ಸೊ ಇದು 90 ಡಿಗ್ರಿ. ಸೊ ಇದು ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ಸೊ ಬೋತ್ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಅನ್ನಕತ್ತೇವೆ ಅಂತಂದ್ರೆ ಲಂಬ ರೇಖೆ ರೀ. ಸೊ ಲಂಬ ರೇಖೆಗಳನ್ನ ಹೇಳಿದಾಗ ಪೈಥಾಗೋರಸ್ನ ಥಿಯರಮ್ ನಮಗೆ ಅಪ್ಲೈ ಆಗೈತ್ರಿ. ಸೊ ಪೈಥಾಗೋರಸ್ನ ಥಿಯರಮ್ ಏನು ಹೇಳ್ತೈತೆ ಅಂದ್ರೆ ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಸೊ ಹಾಗಂದ್ರೆ PQ ಸ್ಕ್ವೇರ್. ಸೊ PQ ಏನೈತಪ್ಪ ವಿಕರ್ಣ ಐತಿ. ಸೊ PQ ಸ್ಕ್ವೇರ್ ಇಸ್ ಈಕ್ವಲ್ ಟು PR ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್. ಸೊ PQ ಸ್ಕ್ವೇರ್ ಅಂತಂದ್ರೆ ಏನಪ್ಪ ಅಂದ್ರೆ ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತೈತಿ. ಸೊ ಉಳಿದೆರಡು ಬಾಹು ಯಾರ್ರಿ? PR ಮತ್ತು QR. ಸೊ ಆ ಎರಡು ಬಾಹುಗಳ ವರ್ಗ ಅವುಗಳ ಮೊತ್ತ. ಸೊ ಇದು ವಿಕರ್ಣದ ವರ್ಗಕ್ಕೆ ಸಮನಾಗಿರ್ತೈತಿ ಅನ್ನೋದು ನಮ್ಮ ಪೈಥಾಗೋರಸ್ನ ಥಿಯರಮಿನ ಸಿದ್ಧಾಂತ ರೀ. ಸೊ ಆ ಸಿದ್ಧಾಂತದ ಮೂಲಕ ನಾವು ಈ ದೂರ ಕಂಡುಹಿಡಿಯುವ ಸೂತ್ರವನ್ನು ನಾವು ಕಂಡುಹಿಡಿಬೋದು. ಸೊ ದೂರ ಕಂಡುಹಿಡಿಯೋದು ಹೆಂಗಪ್ಪ ಅಂತಂದಾಗ ಈಗ ನನಗೆ ಈ ದೂರ ಕಂಡುಹಿಡಿಬೇಕಾದ್ರೆ ಇಲ್ಲಿ ನನಗೆ y. ಸೊ ಇದು ಲಂಬ ರೇಖೆ ಅಂತಂದ್ರೆ y ಸಂಬಂಧಪಡ್ತೈತ್ರಿ. ಸೊ ಇಲ್ಲಿ x1 y1 x2 y2. ಸೊ ಇಲ್ಲಿ ನಮಗೆ PR ಬೇಕಾಗೈತ್ರಿ. ಸೊ PR ಪಾಯಿಂಟ್ಸ್ ಏನಾಕವಪ್ಪ ಅಂದ್ರೆ ಇದು x, ಇದು ಅಡ್ಡ ರೇಖೆ. ಸೊ ಅಡ್ಡ ರೇಖೆ ಏನಾಕೈತ್ರಿ? ಇದು x1. ಸೊ ಇಟ್ ಇಂಡಿಕೇಟ್ಸ್ x1 x2. ಸೊ MN ಏನಪ್ಪ ಅಂದ್ರೆ x1 ಐತಿ, M2 x2 ಐತಿ. ಆದ ಕಾರಣ ನಮ್ಗೆ ಏನಾಕೈತಪ್ಪ ಅಂದ್ರೆ x2 ಮೈನಸ್ x1. ಈಗ ನಮಗಿಲ್ಲೇ ರಫ್ನಾಗ ಒಂದು ವರ್ಕ್ ಮಾಡ್ಕೋಬೇಕ್ರಿ. ಈ ಲೆಕ್ಕ ನಮಗೆ ತಿಳ್ಕೊಬೇಕಾದ್ರೆ PR ಬೇಕಾಗೈತಾ? ಸೊ PR ಅಂದ್ರೆ ನಮ್ಗೆ ಹೆಂಗೆ ಸಿಗ್ತೈತಪ್ಪ PR? ಸೊ PR ಸಿಗ್ಬೇಕಾದ್ರೆ ಇಟ್ಸ್ MN. ಯಾಕಂದ್ರೆ ಆಯತದ ಅಭಿಮುಖ ಬಾಹುಗಳದಾವ್ರಿ. ಆಯತದ ಅಭಿಮುಖ ಬಾಹುಗಳು ಏನಾಗಿರ್ತಾವಪ್ಪ? ಸಣ್ಣಾಗಿರ್ತಾವು. ಹಾಗಾದ್ರೆ
ಸಮ ಮತ್ತು ಸಮಾಂತರವಾಗಿರ್ತಾವು. ಸೊ ನಮಗೆ ಎಮ್ ಎನ್ ಹೆಂಗೆ ಸಿಗ್ತೈತಪ್ಪ ಅಂದ್ರೆ ಓ ಎನ್ ಮೈನಸ್ ಓ ಎಮ್, ಓ ಎನ್ ಮೈನಸ್ ಓ ಎಮ್. ಓ ಎನ್ ಎಷ್ಟೈತಪ್ಪ ಅಂದ್ರೆ x2 ಐತಿ. ಸೊ x2 ಓ ಎನ್ ಎಷ್ಟೈತ್ರಿ x2 ಮೈನಸ್ x1, x2 ಮೈನಸ್ x1. ಸೊ ಇದ್ರ ಮುಗಿದ್ಮ್ಯಾಗ ನಮಗೆ ಕ್ಯೂ ಆರ್ ಬೇಕ್ರಿ. ಸೊ ಕ್ಯೂ ಆರ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಕ್ಯೂ ಆರ್ ನಮ್ಗೆ ಹೆಂಗೆ ಸಿಗ್ತೈತಿ ಅಂತಂದ್ರೆ ಎನ್ ಕ್ಯೂ ಅಥವಾ ಕ್ಯೂ ಎನ್ ಮೈನಸ್ ಎನ್ ಆರ್. ಸೊ ಕ್ಯೂ ಎನ್ ಮೈನಸ್ ಎನ್ ಆರ್ ಅಂದ್ರೆ ಇಲ್ಲಿ ನೋಡ್ರಿ. ಸೊ ಇಲ್ಲಿ ನಮಗೆ ಎನ್ ಕ್ಯೂ ಅಂದ್ರೆ ಪೂರ ಏನಪ್ಪಾ ಅಂದ್ರೆ y2. ಸೊ y2 ಇಲ್ಲಿ ಎನ್ ಆರ್ ಅಂದ್ರೆ y1. ಸೊ 1ನೇ ಪಾಯಿಂಟ್ ಅಂತ ಇದು ಇರ್ತೈತ್ರಿ. ಸೊ y1. ಸೊ ಇದನ್ನ ನಮಗೆ ಅಂಶ ಏನಪ್ಪ ಅಂದ್ರೆ ಲಂಬ ರೇಖೆಗಳಿಗೆ y2 ಮೈನಸ್ y1, y2 ಮೈನಸ್ y1, y2 ಮೈನಸ್ y1, y2 ಮೈನಸ್ y1. ಹಾಗಾದ್ರೆ ಕ್ಯೂ ಆರ್ ಮತ್ತು ಪಿ ಆರ್ ಬೆಲೆ ಏನಪ್ಪಾ ಅಂದ್ರೆ ನಮಗೆ ಇಲ್ಲಿ ನೋಡ್ರಿ. ಸೊ ಸ್ಟಾರ್ಟಿಂಗ್ ಓ ಎನ್ ಮೈನಸ್ ಓ ಎಮ್ ಮಾಡಿದ್ರೆ x2 ಮೈನಸ್ x1 ಬರ್ತೈತಿ. ಸೊ ಕ್ಯೂ ಎನ್ ಮೈನಸ್ ಕ್ಯೂ ಆರ್ ಮಾಡಿದ್ರೆ ನಮಗೆ y2 ಮೈನಸ್ y1 ಬರ್ತೈತಿ. ಯಾಕೆ ಆ ರೇಖೆಪ್ಪ ಅಂದ್ರೆ ಲಂಬ ರೇಖೆಗಳ್ರಿ. ಸೊ ಲಂಬ ರೇಖೆ ಇದು ಎಷ್ಟು ಇರ್ತೈತಿಲ್ಲ, ಪಿ ಎಮ್ ಎಷ್ಟು ಇರ್ತೈತಿಲ್ಲ, ಕ್ಯೂ ಎನ್ ಆರ್ ಎನ್ ಅಷ್ಟೇ ಇರ್ತಾನೆ. ಸೊ ಆರ್ ಎನ್ y1 ಆಗೈತಿ, ಲಂಬ ರೇಖೆ ಎಷ್ಟೈತ್ರಿ y1 ಆರ್ ಎನ್ ಐತಿ. ಸೊ ಅಲ್ಲಿ ನಮಗೆ 3, 4, 5, 6 ಅಂತಂದಾಗ ಗೊತ್ತಾಕೈತ್ರಿ. 5 ಅಂದ್ರೆ ಅಡ್ಡ ರೇಖೆ 5ಕ್ಕೆ ಬರಬೇಕು. 5, 4 ಅಂದಾಗ ಲಂಬ ರೇಖೆ y ಆಕ್ಸಿಸ್ಗೆ ಬರಬೇಕು. ಸೊ ಅಷ್ಟು ನಮಗೆ ಐಡಿಯಾ ಬಂದಾಗ x1 y1. ಸೊ x1 y1 ದಿಸ್ ಇಸ್ ಎನಿ ನಂಬರ್. ಸೊ ಎಕ್ಸ್ ಮತ್ತು y ಅಂದರೆ ಬೇಕಾದ ಸಂಖ್ಯೆ ಆಗಿರ್ಬೋದು. ಆ ಬೇಕಾದ ಸಂಖ್ಯೆಯನ್ನು ನಾವು ಈ ಇಕ್ವೇಶನ್ದಾಗ ಹಾಕಿದಾಗ ಇಲ್ಲಿ ನಮಗೆ y1 ಮತ್ತು y2 ಅವು ನಂಬರ್ಸ್ ರೀ. ಈಗ ನಮಗೆ ತೆಗೆದುಕೊಳ್ಳುವಂಥ ಅಂಶಗಳು. ಸೊ ಪಿ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್, ಪಿ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪಿ ಆರ್ ಸ್ಕ್ವೇರ್ ಅಂದ್ರೆ ಏನಪ್ಪ x2 ಮೈನಸ್ x1 ಹೋಲ್ ರೇಸ್ ಟು ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ರೇಸ್ ಟು ಸ್ಕ್ವೇರ್. ಸೊ ಪಿ ಆರ್ ಬೆಲೆ ಏನಪ್ಪ x2 ಮೈನಸ್ x1, ಕ್ಯೂ ಆರ್ ಬೆಲೆ y2 ಮೈನಸ್ y1. ಸೊ ಬೋತ್ ಆರ್ ಹ್ಯಾವಿಂಗ್ ಸ್ಕ್ವೇರ್. ಸೊ ಅವು ಎರಡು ಏನಪ್ಪ ಅಂದ್ರೆ ವರ್ಗ ಸಂಖ್ಯೆ, ವರ್ಗ ಮಾಡ್ರಿ ಅಂತ ಹೇಳಕತ್ತೆ. ಸೊ ಕ್ಯೂ ಆರ್, ಸೊ ಪಿ ಕ್ಯೂ ಸ್ಕ್ವೇರ್ ಐತಲ್ರಿ, ಈಚೆ ಕಡೆ ಕಳ್ಸೋಣ. ಸ್ಕ್ವೇರ್ ಈ ಕಡೆ ಕಳಿಸಿದಾಗ ಸ್ಕ್ವೇರ್ ರೂಟ್, ಈಚೆ ಕಡೆ ಬಂದ್ರೆ ಏನಾಕೈತ್ರಿ ಸ್ಕ್ವೇರ್ ರೂಟ್ ಆಕೈತಿ. ಸೊ ಸ್ಕ್ವೇರ್ ರೂಟ್ x2 ಮೈನಸ್ x1 ಹೋಲ್ ರೇಸ್ ಟು ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ರೇಸ್ ಟು ಸ್ಕ್ವೇರ್. ದಿಸ್ ಇಸ್ ದಿ ಫಾರ್ಮುಲಾ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ. ಇದು ಯಾವ ಫಾರ್ಮುಲಾಪ್ಪ ಅಂದ್ರೆ ಇಷ್ಟೊತ್ತನ್ನು ನಾವು ಹೇಳಿದ್ವಲ್ರಿ, ಒಂದು ಬಿಂದುಗಳ ದೂರಗಳನ್ನು, ಎರಡು ಬಿಂದುಗಳ ದೂರ ಇರ್ಬೋದು ಅಥವಾ ಮೂಲ ಬಿಂದುವಿನ ದೂರ ಕಂಡುಹಿಡಿಬಹುದು. ಸೊ ದೂರದ ಇಕ್ವೇಶನ್ ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಫಾರ್ಮುಲಾ ಹೆಂಗೆ ಕ್ರಿಯೇಟ್ ಆಯ್ತು? ಸೊ ಫಾರ್ಮುಲಾ ನಾವು ಹೆಂಗೆ ಕ್ರಿಯೇಟ್ ಮಾಡಿದ್ವಿ? ದೂರ ಕಂಡುಹಿಡಿಯುವ ಸೂತ್ರ. ಸೊ ಇದು ಎಲ್ಲಿ ಅಪ್ಲಿಕೇಬಲ್ ಆಗೈತಪ್ಪ ಅಂದ್ರೆ ಇಲ್ಲಿ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಮಾತ್ರ ಬಳಸ್ತೇವ್ರಿ. SSLC ವಿದ್ಯಾರ್ಥಿಗಳಿಗೆ ಇಲ್ಲಿ ಗಮನಕ್ಕೆ ಏನಪ್ಪ ಅಂದ್ರೆ ದೂರ ಕಂಡುಹಿಡಿಯಿರಿ. ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಾಗ ನೀವು ದೂರ ಕಂಡುಹಿಡಿಯುವ ಸೂತ್ರ. ಸೊ ದೂರ ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದ್ರೆ D = PQ ಅಂತ ತೊಗೊಂಡೇನ್ರಿ ಇಲ್ಲಿ. ಸೊ PQ ಬದಲಿ ನಾವೇನು ಮಾಡ್ತೇವಪ್ಪ ಅಂದ್ರೆ D = D ಅಂದ್ರೆ ಡಿಸ್ಟೆನ್ಸ್. So distance D = square root of x2 minus x1 whole raised to square plus y2 minus y1 whole raised to square. ನಿಮಗೆ ಇದೊಂದು ಹಿಂಟ್ ಏನಪ್ಪ ಅಂದ್ರೆ ನೀವು y2 ಮತ್ತು x2 ನ ಈಗ x1 ಮತ್ತು x2 minus x1 ಐತಿ. x2 minus x1 ಬರ್ಕೋಬೇಕಾದಾಗ ನೀವು ತಪ್ಪು ಏನಪ್ಪ ಅಂದ್ರೆ ಪಾಯಿಂಟ್ಸ್ಗಳನ್ನ ಅದಲ ಬದಲಿ ಮಾಡಿದ್ರು. ಸೊ ಇಲ್ಲಿ ನಮಗೇನಪ್ಪ ಅಂದ್ರೆ ನೆಗೆಟಿವ್ನಾಗ ಆನ್ಸರ್ ಬರಂಗಿಲ್ರಿ. ಯಾಕೆ? ಮೇಲ್ಗಡೆ ಸ್ಕ್ವೇರ್ ಐತಿ. ಹೆಂಗ್ರಿ ಅಂತಂದ್ರೆ ಈಗ 5 - 3 ಬರೆಯೋದಿತ್ರಿ. 5 - 3 ಬರಿ ಬದ್ಲಿ ನೀವೇನ್ ಮಾಡ್ಬಿಟ್ರಿಪ್ಪ ಅಂದ್ರೆ 3 - 5 ಮಾಡಿಬಿಟ್ರಿ. ಸೊ ನೆಗೆಟಿವ್ ಚಿಹ್ನೆ ಐತಿ ನಡ್ಬರ್ಕ. ಸೊ ನಿಮ್ಗೇನು ಅನಿಸ್ತೈತ್ರಿ? ನೆಗೆಟಿವ್ ಬರ್ತೈತಿ. ನೋ, ನೆಗೆಟಿವ್ ಬರಂಗಿಲ್ರಿ. ಈಗ ನೋಡ್ರಿ 5ರಾಗ 3 ಹೋತಂದ್ರೆ 2 ಉಳಿತು, 2 ವರ್ಗ 4. 3ರಾಗ 5 ತೆಗೆಯಕ್ ಬರಂಗಿಲ್ಲ. 5ರಾಗ 3 ಹೋದ್ರೆ -2 ಹೋಲ್ ರೇಸ್ ಟು ಸ್ಕ್ವೇರ್. -2 ಹೋಲ್ ರೇಸ್ ಟು ಸ್ಕ್ವೇರ್ ಇಟ್ ಆಲ್ಸೋ 4. ನಿಮ್ಮ ಆನ್ಸರ್ ಏನಪ್ಪ ಅಂದ್ರೆ ತಪ್ಪಂಗಿಲ್ಲ. y2 -
x1 x2 ಮೈನಸ್ x1 ಮಾಡಿದ್ರು ಅಷ್ಟೇ ಬರ್ತೈತಿ, y2 ಮೈನಸ್ y1 ಮಾಡಿದ್ರು ಅಷ್ಟೇ ಬರ್ತೈತಿ. ಸೊ ಇಲ್ಲಿ ನಮ್ಗೆ ಆನ್ಸರ್ ಏನಪ್ಪ ಅಂದ್ರೆ ನೆಗೆಟಿವ್ನಾಗ ಬರೋ ಚಾನ್ಸೇ ಇಲ್ರಿ. ಎಲ್ಲೇ ಏನಪ್ಪ ಅಂದ್ರೆ ಸ್ಕ್ವೇರ್ ಐತಿ, ಅದೇನಾಗಿರ್ತೈತಪ್ಪ ಪಾಸಿಟಿವ್ನಾಗ ಬಂದ್ಬಿಡ್ತೈತಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ. ಸೊ ಇದನ್ನ ಯಾವ ರೀತಿ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ನಾವು ಇಲ್ಲಿ ಸೊ ಇಲ್ಲಿ ಪಿ ಕ್ಯೂ. ಸೊ ಮೂಲ ಬಿಂದು ಅಂತಂದಾಗ ಮೂಲ ಬಿಂದುವಿನ ನಿರ್ದೇಶಾಂಕ ನಾ ಹೇಳೇನ್ರಿ 0 0 0 0. ಸೊ ಇದ್ರದ್ದು ಉದ್ದ ನನಗೆ ಡಿಸ್ಟೆನ್ಸ್ d = ಕ್ವಶನ್ ಮಾರ್ಕ್ ಐತಿ. ಸೊ d = ಕ್ವಶನ್ ಮಾರ್ಕ್ ಇದ್ದಾಗ ಇದಕ್ಕೆ ಆನ್ಸರ್ ಬರೋಣ್ರಿ. ಸೊ ಈಗ ನಮ್ಗೆ ಆಲ್ರೆಡಿ ಏನು ಬಂದ್ರೆ ಸೂತ್ರ ಗೊತ್ತಾಗಿದೆ. ಸೊ d = ಸ್ಕ್ವೇರ್ ರೂಟ್ ಆಫ್ ಈಗ ನಿಮಗೆ ಫಸ್ಟ್ ಹೇಳಬೇಕಾಗಿರೋದು ಏನಪ್ಪ ಅಂದ್ರೆ ಇಲ್ಲಿ x1 x2 x1 y1 y1 y2 x2 y2. ಸೊ ಇದ್ರೊಳಗೆ ಯಾವ ಥರ ಪಾಯಿಂಟಿಗೆ ಫಸ್ಟ್ ಏನು ಅನ್ಕೋಬೇಕಪ್ಪ ಅಂದ್ರೆ x1 y1 x2 y2. ನೀವು ಏನಂತಂದ್ರೆ ಜಡ್ಜ್ ಮಾಡ್ರಿ, ಅವ್ರನ್ನ x1 y1 ಮಾಡ್ಕೋರಿ, ಇವ್ರನ್ನಾರ x2 y2 ಮಾಡ್ಕೋರಿ, ಯಾವ್ದು ಮಾಡ್ಕೊಂಡ್ರು ನಮಗೆ ಪಾಯಿಂಟ್ಸ್ಗಳು ಅವೇ ಇರ್ತಾವೆ. ಸೊ ಫಸ್ಟ್ ನಮ್ಮ ಫಾರ್ಮುಲಾ ಬರೀತೇನೆ ರೀ, d = ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ರೇಸ್ ಟು ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ರೇಸ್ ಟು ಸ್ಕ್ವೇರ್. ಇಟ್ಸ್ ನಂಬರ್ ಇಸ್ d = x2 ಅಂದ್ರೆ ಏನಪ್ಪ ನಮ್ಗೆ 3 ಮೈನಸ್ 0. ಯಾಕೆ ಮೂಲ ಬಿಂದುವಿನ ನಿರ್ದೇಶಾಂಕಗಳೇನ್ರಿ 0. ಸೊ 0 ಇದ್ದಾಗ ಅದು 0 ಪ್ಲಸ್ y2 ಅಂದ್ರೆ ಎಷ್ಟ್ರಿ 4 ಮೈನಸ್ 0 ಹೋಲ್ ರೇಸ್ ಟು ಸ್ಕ್ವೇರ್. ಸೊ 3 ವರ್ಗ 9 3 4 ವರ್ಗ. ಸೊ ಟೋಟಲ್ ಏನಪ್ಪ ಅಂದ್ರೆ 9 ಪ್ಲಸ್ 16 4 ವರ್ಗ 16 ಟೋಟಲ್ 25 ಆಯ್ತು. ಸ್ಕ್ವೇರ್ ರೂಟ್ ಆಫ್ 25. ಡಿ ಬೆಲೆ ಏನಪ್ಪ ಅಂದ್ರೆ 5 ಬಿಕಾಸ್ ಡಿ ಬೆಲೆ 5. ಸೊ d = 5 ಆಕೈತಿ. ಸೊ ಡಿ ಬೆಲೆ 5, d = 5. ಒಟ್ಟು ಮೂಲ ಬಿಂದುವಿನಿಂದ ಎಷ್ಟು ದೂರದಾಗ ಐತ್ರಿ 5 ಮಾನಗಳಲ್ಲಿ. 5 ನೀವು ಸೆಂಟಿಮೀಟರ್ ಅನ್ಕೊಂಡ್ರೆ ಸೆಂಟಿಮೀಟರ್, ಮಿಲಿಮೀಟರ್ ಅಂದ್ರೆ ಮಿಲಿಮೀಟರ್. ಸೊ 5 ಮಾನಗಳು ಮೂಲಮಾನಗಳು. ಸೊ 5 ಮೂಲಮಾನದಲ್ಲಿ ಅದು ದೂರ ಇದೆ. ಓನಿಂದ ಬಿ ಬೆಲೆ 5 ಮೂಲಮಾನಗಳಲ್ಲಿ ದೂರವಿದೆ. ಸೊ ಇದು ನಮಗೇನಪ್ಪ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚಿ ನಾವು ಮೂಲ ಬಿಂದುವಿನಿಂದ ಕಂಡುಹಿಡಿದ್ವಿ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಈ ಇಕ್ವೇಶನ್ ನೆನಪಿಡ್ಬೇಕಾದ್ರೆ ಎಲ್ಲರೂ ನಿಮ್ಗೆ 1 ಮಾರ್ಕಸ್ನಾಗ ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಅಂತಂದಾಗ ಸೊ 0 ಬರೋದು ಕಳೆಯೋಕ್ಕಿಂತ ಶಾರ್ಟ್ ಫಾರ್ಮುಲಾ ಏನು ನೆನಪಿಡ್ರಪ್ಪ ಅಂದ್ರೆ ಮೂಲ ಬಿಂದು ಕೊಟ್ಟಾಗ ಮೂಲ ಬಿಂದುವಿನಿಂದ ಅಂತ ಅಂದ್ರೆ ಅಂತಿಕೋರಿ. ಸೊ ಮೂಲ ಬಿಂದುವಿನಿಂದ ಅಂತಂದಾಗ ಸೂತ್ರ ಇಷ್ಟ ಮಾಡ್ಬಿಡ್ರಿ, d = x² + y². ಅವ್ರು ಏನು ಕೊಟ್ಟಿರ್ತಾರೆ ಅಂದ್ರೆ 3 4 ಅಂತ ಕೊಟ್ಟಿರ್ತಾರೆ ಅಥವಾ ನಿರ್ದೇಶಾಂಕಗಳನ್ನ ಬರ್ದಿರ್ತಾರೆ. ಸೊ ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಈ ನಿರ್ದೇಶಾಂಕ, ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ ಅಂತಂದಾಗ x². ಸೊ ಇಲ್ಲಿ ನಮಗೆ ಇದನ್ನೇನು ಮಾಡೋದಪ್ಪ ಅಂದ್ರೆ ಇಲ್ಲಿ ನಮಗೆ x ಮತ್ತು y ಅಂದ್ರೆ ಯಾರ್ರಿ ಇವರ. ಸೊ ಪಾಯಿಂಟ್ p ದ 3 ವರ್ಗ 9 4 ವರ್ಗ. ಸೊ ಏನು ಮಾಡ್ಬಿಡುದ್ರಿ ಸ್ಟಾರ್ಟಿಂಗ್ ಇಲ್ಲೇ. ಸೊ 3 ವರ್ಗ ಪ್ಲಸ್ 4 ವರ್ಗ. ಸೊ ಟೋಟಲ್ 9 ಪ್ಲಸ್ 16 ಸ್ಕ್ವೇರ್ ರೂಟ್ ಆಫ್ 25. ಸೊ = 5. 25ರ ವರ್ಗಮೂಲ ಯಾವ್ದಪ್ಪ ಅಂದ್ರೆ 5. 25ರ ವರ್ಗಮೂಲ 5. ಸೊ d = 5. ನೋಡ್ರಿ ಆನ್ಸರಲ್ಲಿ ಏನು ಬದಲಾವಣೆ ಆಗಲಿಲ್ಲ, ಆನ್ಸರ್ ಎರಡು ಸೇಮ್ ಬಂದು. ಸೊ ನಾವಿಲ್ಲಿ ಅನ್ನೆಸೆಸರಿಯಾಗಿ 0 ಕೂಡಿಸೋದು ಕಳಿಯೋದು ಮಾಡುವ ಅಗತ್ಯ ಇಲ್ಲ. ನಮಗೆ ಏನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಾವು ತಗೋಬಹುದು. ಇದು ಯಾವಾಗಪ್ಪ ಅಂದ್ರೆ ಮೂಲ ಬಿಂದು ಅಂದಾಗ. ಯಾಕೆ ಮೂಲ ಬಿಂದುವಿನ ನಿರ್ದೇಶಾಂಕ 0 ಆಗಿರ್ತೈತಿ. 0ನ್ನ ಕೂಡಿಸ್ರಿ ಕಳೀರಿ. ಸೊ ಆನ್ಸರ್ ಅಷ್ಟೇ ಬರ್ತಿರ್ತೈತ್ರಿ. ನಮಗೇನಪ್ಪ ಅಂದ್ರೆ ಇದು ಶಾರ್ಟ್ಕಟ್ ಫಾರ್ಮುಲಾ ಇದೆ. ಸೊ ಮೂಲ ಬಿಂದು ಇದ್ದಾಗ ಅಷ್ಟೇ ಇದನ್ನು ಬಳಸ್ಬೇಕ್ರಿ, ಎವ್ರಿ ಟೈಮ್ ಬಳಸಕ್ಕಾಗಲ್ಲ. ಅವ್ರು ಕೊಟ್ಟಂತ ಪ್ರಶ್ನೆ ಏನಾಗಿರ್ಬೇಕಪ್ಪ ಅಂದ್ರೆ ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದಾಗ. ಈಗ ನಮ್ಗೆ ಇಲ್ಲಿ 2 ಪಾಯಿಂಟ್ ಅದಾವ್ರಿ. ಸೊ ಕ್ಯೂ ಮತ್ತು ಪಿ ಎಲ್ಲಿ ಬರ್ತೈತಿ? ಪಿ ಅಂತೂ ಫಸ್ಟ್ ಕ್ವಾಡ್ರೆಂಟ್ ಬಂತ್ರಿ. ಎಕ್ಸ್ ಪಾಸಿಟಿವ್ ಐತಿ, ವೈ ಪಾಸಿಟಿವ್ ಐತಿ, ಫಸ್ಟ್ ಕ್ವಾಡ್ರೆಂಟ್. ಇಲ್ಲಿ ಕ್ಯೂ ಬೆಲೆ -2 3. ಸೊ ಸೆಕೆಂಡ್ ಕ್ವಾಡ್ರೆಂಟ್ ನಾಗ ಬರ್ತೈತಿ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಕ್ಯೂ = -2
3. ಹಾಗಾದ್ರೆ ನಾವು ಈ ರೇಖೆಯನ್ನು ಸೇರಿಸುವ ರೇಖೆಯನ್ನ ಎಷ್ಟು ದೂರದಾಗ ಅದಾರು ಅಂತಂದು ಕೇಳಿದ್ರ ಸೊ ಇಲ್ಲಿ ಪಿ ಕ್ಯೂ ಏನಪ್ಪ ಅಂದ್ರೆ ರೇಖೆ ಐತಿ, ಇದ್ರ ದೂರ ಕಂಡುಹಿಡೀರಿ ಅಂತಂದ್ರೆ ನಾವು ಈಸಿಯಾಗಿ ಏನಪ್ಪ ಅಂದ್ರೆ ಕಂಡುಹಿಡಿಬಹುದ್ರಿ. ಸೊ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole raised to square y2 minus y1 whole raised to square. ಸೊ p ಬೆಲೆ ಮತ್ತು q ಬೆಲೆ ನಮಗೆ ಗೊತ್ತಿದಲ್ರಿ. ಸೊ p ಅಂದ್ರ 3 4. ಸೊ x1 y1, q ಅಂದ್ರಲ್ಲಿ -2 3. ಸೊ x2 y2. These values are ನಾವ ಚೆಕ್ ಮಾಡಿದ್ರಿ. ಇದು x ಬೆಲೆ y ಬೆಲೆ ಕೊಟ್ಟಿರ್ತಾರ. ಸೊ p of xy ಕೊಟ್ಟಾಗ ನಮಗ ಯಾರು x1 ಆಗಿರ್ಲಿ ಯಾರು x2 ಆಗಿರ್ಲಿ ಅಂತ ನಾವು ಒಂದ್ಸತಿ ಡಿಸೈಡ್ ಮಾಡಿದ್ರೆ ಮುಗಿದ್ರಿ. ಆದ್ರೆ ಪಾಯಿಂಟ್ ತಗೋಬೇಕಾದ್ರೆ ನೀವು ಯಾರನ್ನ x2 ಅನ್ಕೊಂಡಿರ್ತಿಲ್ಲ y2 ಅದ ಬೆಲೆ ತಗೋಬೇಕು. ಈಗ ನೀವು ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಹುಡುಗರು ಏನ್ ಮಾಡ್ತಾರಪ್ಪ ಇದು x2 ಅಂತ ತಗೊಂಡಿರ್ತಾರೆ, ಆಮೇಲೆ y2 ಅಂತ 4 ತಗೊಂಡ್ಬಿಡ್ತಾರೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರಿಂದ ಆನ್ಸರ್ ತಪ್ಪತೈತ್ರಿ. ಇದು ಈಸಿಯಾಗಿ ಬರ್ತಾವ್ರಿ, ಇದರಲ್ಲಿ ಯಾವುದೇ ಟಫ್ನೆಸ್ ಇಲ್ರಿ. ನಿರ್ದೇಶಾಂಕ ರೇಖೆ ಗಣಿತ ತಗೋಬೇಕಾರ ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ಜಡ್ಜ್ ಮಾಡ್ಕೋಬೇಕ್ರಿ. ಸೊ x1 ಅಂತ ನೀವು ಜಡ್ಜ್ ಮಾಡಿದ್ಮ್ಯಾಗ ಆ ಪಾಯಿಂಟ್ ಅನ್ನ x1 ಆಗಿ ನೀವು ಇಲ್ಲಿ ತುಂಬಿದ್ರಿ ಅಂತಿಕೋ. y2 ಸೊ yನು ಅದನ್ನ ತಗೋಬೇಕ್ರಿ. ನೀವು ವೇರಿಯೇಷನ್ ಮಾಡ್ಕೊಂಡ್ರೆ ಅಂದ್ರೆ ಆನ್ಸರ್ ತಪ್ತಾವ್ರಿ. ಒಮ್ಮೆ ಏನ್ ಮಾಡ್ಬಿಡ್ತಾರ್ರಿ, ಇದು 3 ತಗೊಂಡಿರ್ತಾರೆ, ಈ 3 ತಗೋಕ್ ಹೋಗ್ಬಿಡ್ತಾರೆ. ಸೊ ಈ 3 ಬ್ಯಾರೆ ರೀ. x1 ಬೇರೆ y ಜಗನ್ಯಾಗ ತುಂಬೇಕ್ರಿ, x ಜಗನ್ಯಾಗ ತುಂಬೇಕು. ಸೊ ಯಾಕಂದ್ರೆ ಲಂಬ ರೇಖೆಗಳು ಮತ್ತು ಅಡ್ಡ ರೇಖೆಗಳನ್ನ ಪ್ರತಿನಿಧಿಸ್ತಿರ್ತಾವ್ರಿ. x ಏನ್ ಪ್ರತಿನಿಧಿಸ್ತೈತಪ್ಪ ಅಂದ್ರೆ ಅಡ್ಡ ರೇಖೆ, y ಲಂಬ ರೇಖೆಗಳನ್ನ ಪ್ರತಿನಿಧಿಸ್ತಿರ್ತೈತಿ. ಆದ ಕಾರಣ ನೀವು ಏನ್ ಮಾಡ್ಬಾರ್ದಪ್ಪ ಅಂದ್ರೆ ಅವ್ನ ಎರಡೂ ಮಿಕ್ಸಪ್ ಮಾಡ್ಬಾರ್ದ್ರಿ. ಸೊ ಇಲ್ಲಿ ನಮಗೆ x2 ಅಂದ್ರೆ -2 -3. ಸೊ ಇಲ್ಲಿ ನೆಗೆಟಿವ್ ಬಂದೈತ್ರಿ ಟೀಚರ್, ಹೊರಗು ನೆಗೆಟಿವ್ ಬರ್ತೈತೆ ಅಂದ್ರೆ ಬರಂಗಿಲ್ರಿ, ಯಾಕಂದ್ರೆ ಅಲ್ಲಿ ಸ್ಕ್ವೇರ್ ಐತಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಕನ್ವರ್ಟ್ ಆಕೈತ್ರಿ. ಸೊ ಪ್ಲಸ್, ಸೊ 3 ಮೈನಸ್, ಈಗ ನೋಡ್ರಿ -2 ಪ್ಲಸ್ ತಗೊಂಡಿದ್ರಿ. ಇದ್ರದ್ದು y2 ಯಾರಪ್ಪ ಅಂದ್ರೆ 3 ಐತಿ. ಸೊ 3 ಆಮೇಲೆ 4 ಐತಿ. ಸೊ 4 ಹೋಲ್ ರೇಸ್ ಟು ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ -5 whole raised to square plus -1 whole raised to square. ಹಾಗಾದ್ರೆ 5 25 ಪ್ಲಸ್ 1 ನೆಗೆಟಿವ್ ಎಲ್ಲಿ ಹೋಗಪ್ಪ ಅಂದ್ರೆ ಅದು ಇಟ್ ಕನ್ವರ್ಟ್ಸ್ ಪಾಸಿಟಿವ್ ಆಗಿರ್ತೈತ್ರಿ. ಮೈನಸ್ ಸೊ 1 -5 ಇಂಟು -5 so it becomes positive 25. Minus into minus plus 5 into 5 25. So 26 square root of 26. So ವರ್ಗಮೂಲ ಬರ್ತೈತಿ ಅಂತಲ್ರಿ. ವರ್ಗಮೂಲ ಬರಲಿಲ್ಲ ಅಂದ್ರೆ ನಾವು ಆಸ್ ಯೂಶುವಲ್ ಅದನ್ನ ಹಾಗೆ ಇಡಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ d is equal to square root of 26. Square root of 26. Its value is root 26. ಸೊ ಇದು ನಮಗ ದೂರ ಕಂಡುಹಿಡಿಯುವ ಸೂತ್ರ ರೀ. ಸೊ ಇಲ್ಲಿವರೆಗೂ ನಾವೇನಪ್ಪ ಅಂದ್ರೆ ಎರಡು ಬಿಂದುಗಳನ್ನ ಕೊಟ್ಟಾಗ, ನಿರ್ದೇಶಾಂಕಗಳನ್ನ ಕೊಟ್ಟಾಗ ಯಾವ ರೀತಿ ದೂರವನ್ನ ಕಂಡುಹಿಡಿಯಬಹುದು ಅಂತಂದ ನಾವು ಈಗಾಗಲೇ ತಿಳ್ಕೊಂಡ್ವಿ. ಸೊ ಈ ದೂರ ಕಂಡುಹಿಡಿಯೋದ್ರಿಂದ ನಮಗೆ ಆ ಎರಡು ಬಿಂದುಗಳು ಯಾವ ಪಾಯಿಂಟ್ಸ್ದಾಗರೇ ಇರಲಿ, ಯಾವ ನಿರ್ದೇಶಾಂಕದಲ್ಲಿ ಇದ್ರೂ ಸೊ ಎಲ್ಲಿ ಬೇಕಾದಲ್ಲಿ ಇಲ್ರಿ, 4 ಕ್ವಾಡ್ರೆಂಟದ್ದು. ಸೊ ಈ ಭಾಗದಾಗ ಎಲ್ಲೋ ಇದ್ರೂ ಆ ಎರಡು ಪಾಯಿಂಟ್ಗಳ ನಡಬರ್ಕ್ ಎಷ್ಟು ಡಿಸ್ಟೆನ್ಸ್ ಐತಿ ಅನ್ನೋದನ್ನ ದೂರ ಕಂಡುಹಿಡಿಯುವ ಸೂತ್ರದ ಮೂಲಕ ನಾವು ಕಂಡುಹಿಡಿಯಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಈ ಡಿಸ್ಟೆನ್ಸ್ ಫಾರ್ಮುಲಾನ ಕಲೀರಿ. 2 ಅಂಕದ ಪ್ರಶ್ನೆ ನಮಗೆ ಇದರ ಮೇಲೇನೆ ಬರ್ತಿರ್ತೈತಿ. ಸೊ 1 ಅಂಕದ ಏನಾರ ಕೇಳಿದ್ರೆ ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇರ್ತೈತಿ, ಅಥವಾ 1 ಮಾರ್ಕಸಿಗೆ ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ತಿಳಿಸಿ ಅಂತಂದು ಕೇಳಿದ್ರೆ ಮೂಲ ಬಿಂದುವಿನ ನಿರ್ದೇಶಾಂಕ 0 0 ಆಗಿರ್ತೈತಿ. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಕಲ್ತಿದ್ದೇನಪ್ಪ ಅಂದ್ರೆ ಮೂಲ ಬಿಂದುವಿನ ನಿರ್ದೇಶಾಂಕ, ಮೂಲ ಬಿಂದುವಿನಿಂದ P ಎಷ್ಟು ದೂರದಲ್ಲಿದೆ ಅಥವಾ Q ಎಷ್ಟು ದೂರದಲ್ಲಿದೆ ಅಂತಂದಾಗ ಸೊ ಡಿಸ್ಟೆನ್ಸ್ ಫಾರ್ಮುಲಾ ಡೈರೆಕ್ಟ್ ತಗೋಬೋದ್ರಿ. d is equal to square root of x square plus y square, x square plus y square, square root of x square plus y square. ಕೊಟ್ಟಂಥ ಬಿಂದುವನ್ನು ಅವುಗಳ ವರ್ಗ ಮಾಡಿ ಕೂಡಿಸಿ ಸ್ಕ್ವೇರ್ ರೂಟ್ ತೆಗೆದ್ರಿ ಅಂದ್ರೆ ನಮಗೆ ಡಿಸ್ಟೆನ್ಸ್ ಸಿಗ್ತೈತಿ ಮೂಲ ಬಿಂದು ಇದ್ದಾಗ.
ಸೊ ಇನ್ನು ನಮ್ಗೆ ಏನಪ್ಪ ಅಂದ್ರೆ ಪಿ ಕ್ಯೂ ಎರಡು ಬಿಂದುಗಳನ್ನು ಕೊಟ್ಟಾಗ ದೂರ ಹೆಂಗೆ ಕಂಡು ಹಿಡಿಯೋದು, ಸೊ ಈ ಸೂತ್ರ ಹೆಂಗೆ ಕ್ರಿಯೇಟ್ ಆಯ್ತು ಅನ್ನೋದನ್ನು ಈ ವಿಡಿಯೋದಾಗ ನಾವು ಚರ್ಚೆ ಮಾಡ್ತೀವಿ ವಿದ್ಯಾರ್ಥಿಗಳ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನಪ್ಪ ಅಂದ್ರೆ ಸೆಕ್ಷನ್ ಫಾರ್ಮುಲಾ ಬಗ್ಗೆ ಮಾತಾಡೋಣ. ಒಂದು ರೇಖೆ ಐತಿ, ಆ ಒಂದು ರೇಖೆಯನ್ನು ಒಂದು ಯಾವುದೋ ಒಂದು ಬಿಂದುದಲ್ಲಿ ಛೇದಿಸೈತಿ. ಸೊ ಇಲ್ಲಿ ಒಂದು ರೇಖೆ ಐತಿ, ಎ ಮತ್ತು ಬಿ ಅನ್ನೋ ಎ ಮತ್ತು ಬಿ ರೇಖೆ ಐತಿ. ಸೊ ಇಲ್ಲೆಲ್ಲೋ ಪಿ ಅನ್ನೋ ರೇಖೆ ಏನಪ್ಪ ಅಂದ್ರೆ ಕಟ್ ಮಾಡೈತಿ. ಸೊ ಈ ಬಿಂದುವಿನ ನಿರ್ದೇಶಾಂಕಗಳು m:n. ಸೊ ಭಾಗ ಪ್ರಮಾಣ ಸೂತ್ರ ಅಥವಾ ಸೆಕ್ಷನ್ ಫಾರ್ಮುಲಾ ಅಂತ ನಾವು ಕರಿತೇವೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಪಾಠವನ್ನು ನಾನು ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.